ಸರ್ ನಮಸ್ಕಾರ. ನನ್ನ ಹೆಸರು ರಾಜಣ್ಣ ಅಂತ ಹೇಳ್ಬಿಟ್ಟು ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಇಬ್ರು ಪಾನಮತ್ತ ಪ್ರಯಾಣಿಕರು ಹತ್ತಿದ್ರು. ತಕ್ಷಣ ಅಲ್ಲಿ ಕೂತ್ಕೊಂಡ. ಅವನು ನಿಂತ್ಕೊಳ್ಳೋಕ್ಕೂ ಕೂಡ ಅವನಿಗೆ ಕಾನ್ಸೆಂಟ್ ಇರಲಿಲ್ಲ ಅವನಿಗೆ. ಹಂಗಾಗಿ ಹೋಗಪ್ಪ ಹಿಂದಕ್ಕೆ ಹೋಗು, ಖಾಲಿ ಐತೆ ಬಸ್, ಕೂತ್ಕೋ ಆರಾಮಾಗಿ ಅಂತ. ಇಲ್ಲಿ ಬರೋದ್ರೊಳಗೆ ಇಲ್ಲಿ ಒಂದು ಲೇಡೀಸ್ ಮಹಿಳಾ ಮಹಿಳಾ ಪ್ರಯಾಣಿಕರಿದ್ರು. ಅವ್ರ ಮೇಲೆ ಬಿದ್ಬಿಟ್ಟ ಆಶ್ವಾಸ ತಪ್ಪಿ. ಹಂಗಾಗ್ಬಿಟ್ಟು ಹಿಂಗೆಲ್ಲ ಏನೋ ಕುಡ್ಕೊಂಬಂದ್ರೆ ಹಿಂಗ ಅಂತ ಅಂದ್ರಕ್ಕೆ ಅವ್ಯಾಚ ಶಬ್ದದಿಂದ ನಿಂದಿಸಿ ನನ್ನ ಮೇಲೆ ಕೂಡ ಅಲ್ಲೇ ಮಾಡ್ದ. ದಯವಿಟ್ಟು ನಮ್ಗೆ ಏನ್ ಸಮಯ ಈ ರಕ್ಷಣೆ ಇದೆ, ನಾವು ಪ್ರಯಾಣಿಕರು ಕರ್ಕೊಂಬರೋದೇ ನಮಗೆ ಬಹಳ ಇದಾಗುತ್ತೆ. ಅಂಥದ್ರಲ್ಲಿ ಮದ್ಯಪಾನ ಮಾಡ್ಬಿಟ್ಟು ನಮ್ಗೆಲ್ಲ ಈ ಕಡೆ ತೊಂದರೆ ಕೊಡ್ತಾರೆ. ದಯವಿಟ್ಟು ಈ ತರ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಪೊಲೀಸರಿಗೆ ಇದು ಮಾಡ್ಕೊಂಡು. ಬಸ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದ ಸರ್? ಸ್ವಾಮಿ, ಬಸ್ಸು ಬಂದು 8ನೇ ಮೈಲಿಂದ ಕಾಚವಾಡಿಗೆ ಹೋಗ್ತಾ ಇದ್ವಿ. ಕಾಚವಾಡಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯೆ ಒಂದು ರಂಗನಾಥ ಬಾರ್ ಅಂತ ಹೇಳ್ಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಆ ಬಸ್ ನಿಲ್ದಾಣದಲ್ಲಿ ಅವ್ರು ಹತ್ತಿದ್ರು. 3 ಜನ ಇದ್ರು, 3 ಜನ ಪಾನಮತ್ತರಾಗಿದ್ರು. ರಂಗನಾಥ ಬಾರ್ ಯಾವ ಬಸ್ ಸ್ಟಾಪ್ ಬರೋದು? ಅಲ್ಲಿ ಬಂದು ಸಂಖ್ಯೆ ಲೇಔಟ್ ಅಂತ ಒಂದು ಬಸ್ ಸ್ಟಾಪ್. ಆ ಸಂಖ್ಯೆ ಲೇಔಟ್ ಹತ್ರ ಬಸ್ ಪ್ರಯಾಣಿಕರು ಇಳಿಸಿದಂಗೆ ಅವರು ಅವ್ರ ಜೊತೆ ಹತ್ತಿದ್ರು. ಹತ್ಬಿಟ್ಟು ಈ ತರ ಘಟನೆ ನಡೀತು. ನಿಂದಿಸಿ ನನ್ನ ಮೇಲೆ ಕೂಡ ಅಲ್ಲೇ ಮಾಡಿದ್ರು. ದಯವಿಟ್ಟು ಎಷ್ಟು ಜನ ಇದ್ರು ಪ್ರಯಾಣಿಕರು? ಒಂದು 100 ಜನ ಮೇಲೆ ಇದ್ರು ಪ್ರಯಾಣಿಕರು. ಬಸ್ ತುಂಬಾ ರಶ್ ಇತ್ತು. ಆ ಪರಿಸ್ಥಿತಿಲಿ ಇವರು ಈ ತರ ಅಲ್ಲೇ ಮಾಡಿ ಅವೇಚಿಸನ್ನು ನಿಂದಿಸಿ ಪ್ರಯಾಣಿಕರಿಗೆಲ್ಲ ಬಹಳ ತೊಂದರೆ ಕೊಟ್ಟು ಆಮೇಲೆ ಬೇರೆ ಬಸ್ನವರಿಗೆಲ್ಲ ಬೇರೆ ಬಸ್ ಬಂದು ಆ ಬಸ್ಗೆ ಇದನ್ನ ಪ್ರಯಾಣಿಕರನ್ನ ಎಕ್ಸ್ಚೇಂಜ್ ಕೊಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು. ಈಗ ನಿಮ್ಗೆ ಹೊಡೆದಿದ್ದು ಇವ್ರಿಗೆ ಡ್ರೈವರ್ಗೆ ನಮ್ಗೆ ಅವೇಚಿಸನ್ನು ನಿಂದಿಸಿ ನನ್ನ ಮೇಲೆ ಕೂಡ ಅಲ್ಲೇ ಮಾಡಬೇಕು. ಅಲ್ಲ, ಅಷ್ಟೊಂದು ಜನ ಇದ್ರು, ಅವರು ರಕ್ಷಣೆ ಬರಲ್ಲ ಸಮಯ ಅವರಾಯ್ತು, ಅವ್ರ ಪ್ರಯಾಣ ಆಯ್ತು ಸಮಯ ಅದನ್ನ ನೋಡ್ಕೊಂತಾರೆ. ನಮ್ಗೆ ಈ ತರ ಈಗ ಅವ್ರು ಇಬ್ಬರು ಸಿಕ್ಕಿದ್ರ ಸರ್? ಹ್ಞೂ ಸ್ವಾಮಿ, ಅವ್ರನ್ನ ಕರ್ಕೊಂಬಂದು ಮಾಮೂಲಿ ಸ್ಟೇಷನ್ಗೆ ಕರ್ಕೊಂಬಂದು ಸೆಂಟರ್ ಮಾಡಿಸಿದ್ವಿ. ಸ್ಟೇಷನ್ಗೆ ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಯಾಚರಣೆ ಶುರು. ಏನಂತೆ ಅವ್ರಿಬ್ಬರ ಹೆಸರು ಏನಾದ್ರು? ಅವ್ರಿಬ್ಬರ ಹೆಸರು ಗೋಪಾಲ್ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ಮೂರ್ತಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಲ್ಲಿ ಲೋಕಲ್ ಅವ್ರ ಅಂತ? ಇಲ್ಲ ಸ್ವಾಮಿ, ಅವ್ರೇನೋ ಕೂಲಿ ಕಾರ್ಮಿಕರು. ಹಂಗೆ ಎಣ್ಣೆ ಹೊಡೆದ್ಬಿಟ್ಟು ಈ ತರ ಗಲಾಟೆ ಮಾಡಿದ್ದಾರೆ.